ಆಸಮ್ ಆಗಿದೆ. ಎಲ್ಲ ಹಳೆ ಕ್ಯಾರೆಕ್ಟರ್ಸು, ಈ ದೇವರಾಜ್ ಸರ್, ಶಶಿಕುಮಾರ್ ಸರ್ ಅವ್ರನ್ನೆಲ್ಲ ಒಟ್ಟಿಗೆ ನೋಡಿ ತುಂಬ ದಿನ ಆಗಿತ್ತು. ಸೊ ಇವಾಗ ಎಲ್ಲರೂ ಒಟ್ಟಿಗೆ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್, ಆ್ಯಕ್ಷನ್ ಅಂತೂ ಆಸಮ್ ಸರ್. ಆದಿತ್ಯ ಸರ್ ಅಂತೂ ಅವ್ರು ಬಿಡಿ ಎವರ್ಗ್ರೀನು. ಕಿಟ್ಟಿ ಸರ್ದು ಚೆನ್ನಾಗಿದೆ, ವಿಲನ್ ಕ್ಯಾರೆಕ್ಟರ್ ಆಗಿ ಕಿಟ್ಟಿ ಸರ್ದು ತುಂಬ ಚೆನ್ನಾಗಿದೆ. ಸೊ ಎಲ್ಲರನ್ನೂ ಒಟ್ಟಿಗೆ ನೋಡಿ ತುಂಬ ಖುಷಿ ಆಯಿತು. ಕೀರ್ತಿ ಸರ್ ಇರ್ಬೋದು, ಕೀರ್ತಿರಾಜ್ ಸರ್, ದೇವರಾಜ್ ಸರ್, ಆಮೇಲೆ ಶರತ್ ಅಶ್ವ ಅವರು, ಆಸಮ್ ಸರ್, ಎಲ್ಲರೂ ಸರ್ ಪ್ರತಿ ಸೀನ್ ಬರೋ ಬಿಲ್ಡಪ್ ಜಾಸ್ತಿ ಏನಿಲ್ಲ ಇಲ್ಲ. ಹೀರೋಗೆ ಬಿಲ್ಡಪ್ ಅಂದರೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಬೈಕೋತಿದ್ವಿ, ಏನು ಹೀರೋ ಆಗಿ ಈ ಥರ ಕಳ್ತನ ಅದು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅದು ಬಿಲ್ಡಪ್ ಎಲ್ಲಿ ಬಂತು, ನಾವು ಬೈಕೊಡ್ತಿದ್ವಿ ಸ್ಟಾರ್ಟಿಂಗ್. ಆಮೇಲೆ ಅದು ಸ್ಟೋರಿ ಲಾಸ್ಟು ತ್ರಿಶೂಲ ಅವ್ರು ಏನಕ್ಕೆ ಬ್ಲ್ಯಾಕ್ ಮನಿ ಎಲ್ಲ ಯಾವ ಥರ ಇದು ಮಾಡಿಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ರು. ಬಿಲ್ಡಪ್ ಬರಲಿಲ್ಲ ಸರ್, ಅದು ಬಿಲ್ಡಪ್ ಬೇಕಾ ಬರಲಿಲ್ಲ. ಒಂದು ಹೆಲ್ಪಿಂಗ್ ನೇಚರು, ಜನದ ಕಷ್ಟ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಂದಿದೆ. ಬಿಲ್ಡಪ್ ಅನ್ನೋದೇನಿಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಟೆರರ್ ಮೂವಿ ಇದು ತುಂಬ ಟೆರಿಫಿಕ್ ಆಗಿದೆ ಮೂವಿ ಅಂತ. ಇದು ರಂಜನ್ ಅವ್ರ ಡೈರೆಕ್ಷನ್, ಇದು ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ. ಇವ್ರು ಯಾರೋ ತುಂಬ ಎಕ್ಸ್ಪೀರಿಯನ್ಸ್ ಡೈರೆಕ್ಷನ್ ಅಂತ ಅನ್ಸುತ್ತೆ. ನನಗೆ ಗೊತ್ತಾಗಿದೆ ಇವತ್ತೇ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ. ಮತ್ತು ಆದಿತ್ಯ ಅವ್ರ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಯಾಗಿದೆ ರೀ. ಮತ್ತು ಶ್ರೀನಗರ್ ಕಿಟ್ಟಿ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ ಅಂತೂ ತುಂಬ ಅಲ್ಟಿಯಾಗಿದೆ. ಎಲ್ಲೂ ನಿಮ್ಮನ್ನು ಬೋರಿಂಗ್ ಮಾಡೋದೇ ಇಲ್ಲ ಈ ಫಿಲಮ್. ಇದು ನಿಮ್ಮನ್ನು ಈ ಸೀನಲ್ಲಿ ಹಿಡಿಸುತ್ತೆ. ಫಿಲಮ್ ಅಂತೂ ಅಲ್ಟಿಯಾಗಿದೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ ಫಿಲಮ್ನ. ಎಲ್ಲ ಈ ಫಿಲಮ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.